ಒಂದು ಒಳ್ಳೆಯ ಸುದ್ದಿಯೊಂದಿಗೆ ಪ್ರಾರಂಭಿಸೋಣ. ಇನ್ನೂ 12,000 ಶಿಕ್ಷಕರ ನೇಮಕ ಅಂತ ಹೇಳಿದ್ದಾರೆ. ಈಗ 12,000 ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ 10,000 ದಿಂದ 12,000 ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ವಿಚಾರಕ್ಕೆ ಹೋಗುವ. ಇದೊಂದು ಒಳ್ಳೆಯ ವಿಚಾರವಾಗಿದೆ ಸ್ನೇಹಿತರೆ. ಮುಂದಿನ ವಿಚಾರ ಏನಂದರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ 54 ನೇಮಕಾತಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ನಡೆದವೆ. ಆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಆನ್ಸರ್ ಕೀಗಳನ್ನು ಬಿಟ್ಟಿದ್ದಾರೆ. ಅವುಗಳನ್ನು ಕೂಡ ನೀವು ನೋಡ್ಬೋದು. ಆಕ್ಷೇಪಣೆಗಳನ್ನು 28/2024 ಕಳಿಸ್ಬೇಕು. ಸಂಜೆ ಇದರೊಳಗೆ ಏನಾದರೂ ಸೇರಿದರೆ ಅವರಿಗೆ ಗೊತ್ತಾದರೆ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಿಮ್ಮ ಸಂಶಯವನ್ನು ತೀರಿಸ್ತಾರೆ. ಅದೇನು ಆಕ್ಷೇಪಣೆ ಇದ್ದರೆ ಅದನ್ನು ಕೂಡ ಇನ್ನೊಂದು ಅದ್ಭುತ ವಿಚಾರ ಅಂತಂದರೆ, 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಉಚಿತವಾಗಿ ನೀಡುವ ನೀಟ್ ಮತ್ತು JEE ಮೇನ್ಸ್ನ ಅಡ್ವಾನ್ಸ್ಡ್ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A, 3B ಸೇರಿದ ಅರ್ಹ ವಿದ್ಯಾರ್ಥಿಗಳಿಂದ ಆಹ್ವಾನವನ್ನು ಮಾಡಲಾಗಿದೆ. ಇವು ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಕಲಬುರಗಿ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ PUC 10+1 ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಮಾತ್ರ ಸಲ್ಲಿಸಲು. ಅಂದರೆ ಈಗ 11ನೇ ತರಗತಿ ಅಂದರೆ PUC ಫಸ್ಟ್ ಇಯರ್ ಇರೋದು ಮಾತ್ರ ಸಲ್ಲಿಸ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸುವ ಮೂಲಕ ಕೊನೆಯ ದಿನಾಂಕ 25/8 ಸಂಜೆ 5 ಗಂಟೆ ಆಗಿದೆ. ಹೆಚ್ಚಿನ ವಿವರಗಾಗಿ backwardclasses.government.in ಒಳಗೆ ನೀವು ಸಂಪರ್ಕಿಸಬಹುದು. ಈಗ ನೋಡಿ, ಸಹಾಯವಾಣಿ ಕೂಡ ಇದೆ. ಅದರ ಮೂಲಕ ಕೂಡ ನೀವು ಒಂದು ಕರೆಯನ್ನು ಮಾಡಬಹುದು. ಇದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೇನೆ. ದಯವಿಟ್ಟು ನೋಡಿ ಅದರದನ್ನು ತಿಳ್ಕೊಳ್ಳಿ. ಯಾರಾದರೂ ಒಂದು ಹೋಗೋರಿದ್ದರೆ ಅವ್ರಿಗೆ ಕೂಡ ತಿಳಿಸಿ ಅಂತ ನನ್ನಿಂದ ಒಂದು ವಿನಂತಿ. ಹಾಗೆ ನಮ್ಮ ಬಳ್ಳಾರಿಯ ಹಾಗೂ ರಾಯಚೂರಿನ ಎಲ್ಲ ಜನತೆಯಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ತುಂಗಭದ್ರೆ ಉಳಿಸಿ ಅನ್ನೋದನ್ನು ಈಗ ನಾವು ಗೇಟು ಒಂದು ಸಲುವಾಗಿ ಎಷ್ಟೋ TMC ನೀರುಗಳನ್ನು ಹೊರಗಡೆ ಬಿಡ್ತಾಯಿದ್ದಾರೆ. ಆ ರೀತಿ ಆಗಬಾರ್ದು. ಮುಂದೆ ಈ ರೀತಿ ಯಾವುದೇ ರೀತಿ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೆ ತುಂಗಭದ್ರೆ ಇಳಿಸಿ ಅನ್ನೋದನ್ನು ನಾನು ಕೊಡ್ಕೊಳ್ತಾ ಇದ್ದೇನೆ. ಇದು ನನ್ನಂದೇ ಕೂಗಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತರದು ಹಾಗೂ ಜನತೆ ಕೂಗಾಗಿದೆ. ನಮ್ಮ ಒಂದು ಉಳಿವಿನ ಪ್ರಶ್ನೆ ಈ ತುಂಗಭದ್ರೆ ನದಿಯಲ್ಲಿದೆ. ದಯವಿಟ್ಟು ಈ ನದಿಯನ್ನು ಉಳಿಸಲಿಕ್ಕೆ ನಾನು ಕೂಡ ಸಪೋರ್ಟ್ ಕೊಡ್ತೇನೆ, ನೀವು ಕೂಡ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 2024-25ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಗಳ ಪ್ರವೇಶಕ್ಕೆ ಅಂದರೆ ಹಾಸ್ಟೆಲ್ ಸೇರಿಕೊಳ್ಬೇಕಂತಂದರೆ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿ ಸಾಮಾನ್ಯವಾಗಿ ಡಿಗ್ರಿ ಯಾವುವು ಅಂತಂದರೆ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್, ಪಾರ್ಸಿ ಅವರಿಗೆ ಮಾತ್ರ ಇರ್ತದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 12/9/2024 ಇರ್ತದೆ. ಪದವೀಧರ ಇರೋರು ಮಾತ್ರ ಮಾಡ್ತಾರೆ ಅಂತಂದರೆ ಅವರಿಗೆ ಮಾತ್ರ ಇರ್ತದೆ. ನೀವು ತಾಂತ್ರಿಕ ಏನಾದರೂ ಸಮಸ್ಯೆ ಇದ್ದರೆ ಇಮೇಲ್ ಮೂಲಕ ಮಾಡ್ಬೋದು. ತ್ವರಿತವಾಗಿ ಇಮೇಲ್ನ ಎದುರು ಕೊಡ್ತಾರೆ. ಈಗ ಸಹಾಯವಾಣಿ ಇದೆ ಅಲ್ವಾ, ಈ ಸಹಾಯವಾಣಿ ಕೂಡ ನೀವು ಮಾಡ್ಬೋದು. ನಾನು ಕೂಡ ಚೆಕ್ ಮಾಡಿದ್ದೇನೆ. ಅದರ ಮೂಲಕ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಅದರ ಮೂಲಕ ನೀವು ತಿಳ್ಕೊಳ್ಬೋದು ಕೂಡ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಇನ್ನೂ ಹಲವು ಮಾಹಿತಿಗಳನ್ನಾಗಿ ನೀವು JNDA ಸೈನ್ಸ್ ಹತ್ರ ಕೇಳ್ಬೋದು. ಅದಕ್ಕೆ ನಮ್ಮ ಒಂದು ಶಕ್ತಿಯನ್ನು ಮೀರಿ ನಾವು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳ್ತಾ, ಇದರಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ಬೋದು. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೇವೆ, ಚಾನಲ್ ಹಾಕ್ತೇವೆ ಅಂತ ಹೇಳ್ತಾ JNDA ಸೈನ್ಸ್ ನಿಮಗೆ ಶುಭವನ್ನು ಕೋರ್ತಾ ಧನ್ಯವಾದಗಳು.